ಇವ್ರಿಗಿಬ್ರು ಕಂಡ್ರೆ ಯಾರಿಗೂ ಆಯ್ತಿರಲಿಲ್ಲ ಅಣ್ಣ. ನಾನು ಪ್ರತಿ ಸಲ ಕೆಳಗಿಟ್ಟು ಮಾತಾಡಿದಾಗ್ಲೂ ಕೂಡ ಐ ಸ್ಟಾರ್ಟೆಡ್ ಫೀಲಿಂಗ್ ಸ್ಟ್ರಾಂಗ್. ನನ್ನ ಆಟ ನಾನು ಆಟ ಆಡ್ತಿದ್ದೀನಿ, ನಾನು ಏನ್ ಕೊಡ್ಬೇಕು ಕೊಡ್ತೀನಿ, ಏನ್ ತಗೋಬೇಕು ತಗೋತೀನಿ. ಇಡೀ ವಾರದ ಎಪಿಸೋಡ್ಸ್ ಕುತ್ಕೊಂಡು ನೋಡಿದಾಗ ನನಗೆ ಕಾಣಿಸಿರೋದು ಒಂದು ವ್ಯಕ್ತಿಯ ಹಠ, ಛಲ, ಫೋಕಸ್, ಎಲ್ಲೆಲ್ಲಿಂದ ಅವಮಾನಗಳಾಗ್ತಾವೆ. ಹೋರಾಡಿ ಯಾವತ್ತು ಅದೇ ಬಾಯಿಗಳಿಂದ ನಾವು ಹೊಗಳಿಸ್ಕೋತೀವಲ್ಲ, ಅಲ್ಲೇ ಗೆಲುವಿನ ಪ್ರಾರಂಭ. ಈ ಸೀಸನಿನ ಕೊನೆಯ ಕಿಚನ ಚಪಾಳ ಅಶ್ವಿನಿ ಅವರು. ಹಾಯ್ ನಮಸ್ಕಾರ. ಬೆಳಗಿನ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಧ್ರುವಂತ್ ಮತ್ತು ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಬಂದಿದೆ. ಅದೇ ರೀತಿ ಪ್ರೋಮೋ ಈಗ ಬಂದಿದೆ. ಆ ಪ್ರೋಮೋದಲ್ಲಿ ಸುದೀಪ್ ಅವರು ಧ್ರುವಂತ್ ಮತ್ತು ಅಶ್ವಿನಿ ಅವರಿಗೆ ತುಂಬಾ ಹೊಗಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕೆ ಏನೆಲ್ಲ ಆಯಿತು ಎಲ್ಲವನ್ನು ನೋಡೋಣ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಹೌದು, ಈಗ ಬಂದಿರೋ ಪ್ರೋಮೋದಲ್ಲಿ ಸುದೀಪ್ ಅವರು ಹೇಳ್ತಾ ಇದ್ದಾರೆ, ಇಡೀ ಎಪಿಸೋಡ್ ನೋಡಿ ನಮ್ಮ ಕಣ್ಣಿಗೆ ಕಂಡಿದ್ದು ಈ ಮನೆ 2 ಭಾಗ ಆಗಿತ್ತು, 2 ವರ್ಸಸ್ 6 ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿನೂ ಹೇಳ್ತಾರೆ ಇವರಿಬ್ಬರು ಕಂಡ್ರೆ ಯಾರಿಗೂ ಆಗ್ತಾ ಇರಲಿಲ್ಲ ಅಂತ ಹೇಳಿ ಗಿಲ್ಲಿನೂ ಒಪ್ಕೋತಾ ಇದ್ದಾರೆ. ಯಾಕಂದ್ರೆ ಬಂದ ದಿನದಿಂದ ಇವರಿಬ್ಬರು ಆ ಮಟ್ಟಿಗೆ ಮನೆಯಲ್ಲಿ ಯಾರಿಗೂ ಸೇರ್ತಾ ಇರಲಿಲ್ಲ, ಆ ರೀತಿ ಇದ್ರು ಅಂತ ಗಿಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಈಗ ಧ್ರುವಂತ್ ಮತ್ತು ಅಶ್ವಿನಿ ಅವರಲ್ಲೂ ಚೇಂಜಸ್ ಇತ್ತು, ಅದಕ್ಕೆ ನಾವು 2 ವರ್ಸಸ್ 6 ಆಗಿದ್ದು ಅಂತ ಗಿಲ್ಲಿ ಹೇಳ್ತಾ ಇದ್ದಾರೆ. ಸುದೀಪ್ ಸರ್ ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ತನಗೆ ಆಗುವ ಅವಮಾನವನ್ನು ತಡ್ಕೊಂಡು, ಅಂದ್ರೆ ಯಾರು ನಮಗೆ ಅವಮಾನ ಮಾಡಿರ್ತಾರೆ ಅವರ ಬಾಯಲ್ಲಿ ಯಾವ ರೀತಿ ಹೊಗಳಿಸಿಕೊಳ್ಳೋದು ಅಂತ, ಮತ್ತೆ ಅದನ್ನು ಹಠವಾಗಿ ತಗೊಂಡು ಹಠ ಛಲ ಎಲ್ಲವನ್ನು ತಗೊಂಡು ಯಾವ ರೀತಿ ಈ ಟಾಸ್ಕ್ ಆಡಬೇಕು ಅನ್ನೋದನ್ನ ಇವರು ತೋರಿಸಿಕೊಟ್ಟಿದ್ದಾರೆ ಅಂತ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನಂತರ ಸುದೀಪ್ ಅವರು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಶ್ವಿನಿ ಅವರಿಗೆ ಕಿಚ್ಚನ ಚಪ್ಪಾಳೆ ಫೋಟೋನ ಗಿಲ್ಲಿ ಅವರ ಕೈಯಿಂದ ಓಪನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಧ್ರುವಂತ್ ಅವರಿಗೆ ಫೋಟೋ ರಕ್ಷಿತಾ ಅವರ ಕೈಯಿಂದ ಓಪನ್ ಮಾಡಿಸ್ತಾ ಇದ್ದಾರೆ. ನಂತರ ಕಿಚ್ಚನ ಚಪ್ಪಾಳೆ ಆದ ನಂತರ ಅಶ್ವಿನಿ ಅವರು ಸುದೀಪ್ ಸರ್ ಅಲ್ಲಿಂದ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಅವರು ಹೇಳ್ತಾ ಇದ್ದಾರೆ, ನನಗೆ ಈ ಮನೆಯಲ್ಲಿ ಎಷ್ಟು ತುಳಿತಾ ಇದ್ರು, ಆ ರೀತಿ ಮಾಡಿದ್ರು ಕೂಡ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೆ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಮತ್ತು ಧ್ರುವಂತ್ ಅವರು ಕಿಚ್ಚನ ಚಪ್ಪಾಳೆ ಅನೌನ್ಸ್ ಆದ ತಕ್ಷಣ ಧ್ರುವಂತ್ ಅವರು ಅಳ್ತಾ ಇದ್ದಾರೆ, ಅಂದರೆ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಇವತ್ತಿನ ಎಪಿಸೋಡ್ ಈಗ ನಡೀತಾ ಇದೆ. ಈ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.